ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬ ವ್ಯಕ್ತಿಯನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ದಾರಿ ತೋರಿಸುವವನೇ ನಿಜವಾದ ಗುರು. ಆತ್ಮೀಯರೆಲ್ಲರಿಗೂ ಗುರು ಪೂರ್ಣಿಮೆಯ ಆದರದ ಸ್ವಾಗತವನ್ನು ಕೋರುತ್ತಾ, ಇಂದು ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳ ಏಳಿಗೆಗಾಗಿ ತನ್ನ ಸರ್ವಸ್ವವನ್ನೇ ಕಳೆದುಕೊಂಡು ವಿದ್ಯಾರ್ಥಿಗಳಿಗಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರುವ ಒಬ್ಬ ಮಹಾನ್ ಗುರುವಿನ ಕುರಿತಾದ ಕಿರು ನಾಟಕವನ್ನು ತಮ್ಮೆದುರು ಪ್ರಸ್ತುತಪಡಿಸಲಿದ್ದೇವೆ. ತನ್ನ ಶಾಲೆಯಲ್ಲಿ ಕಲಿಯುತ್ತಿರುವ ಬಡ ವಿದ್ಯಾರ್ಥಿಗಳ ಹಣವನ್ನು ಸಹ ತಾನೇ ಕಟ್ಟುತ್ತಿರುವ ಒಬ್ಬ ಬಡ ಶಿಕ್ಷಕನ ಕುರಿತಾದ ಕಥೆಯಿದು. ಒಂದು ದಿನ ಗುರು ತರಗತಿಯಲ್ಲಿ ಪಾಠ ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಗಿರುವ ಏಕೈಕ ಪುತ್ರನಿಗೆ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸುದ್ದಿ ಶಿಕ್ಷಕರಿಗೆ ತಿಳಿಯುತ್ತದೆ. ಮನದಲ್ಲಿ ಅದೆಷ್ಟೋ ದುಃಖವಾಗಿದ್ದರೂ ಸಹ ಕಿಂಚತ್ತು ಧೃತಿಗೆಡದೆ ಮಕ್ಕಳೆದರು ಅದನ್ನು ತೋರ್ಪಡಿಸದೆ ಆ ದಿನದ ಪಾಠವನ್ನು ಮುಗಿಸಿ ಶಾಲೆ ಬಿಟ್ಟ ನಂತರವೇ ತನ್ನ ಮಗನನ್ನು ಕಾಣಲು ಆಸ್ಪತ್ರೆಗೆ ಧಾವಿಸುತ್ತಾರೆ. ಹಾಗಾದರೆ ಮುಂದೇನಾಯಿತು? ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಗನ ಸ್ಥಿತಿ ಏನಾಯಿತು? ಶಿಕ್ಷಕರ ಪತ್ನಿಯ ಪ್ರತಿಕ್ರಿಯೆ ಹೇಗಿತ್ತು? ಇವೆಲ್ಲವಕ್ಕೂ ಉತ್ತರ ಗುರುದೇವೋ ಭವ ಎಂಬ ಕಿರು ನಾಟಕದಲ್ಲಿದೆ. ಸ್ನೇಹಿತರೆ, ತಾವೆಲ್ಲರೂ ಹೆಮ್ಮೆಯಿಂದ ಈ ನಾಟಕವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಸವಿನಯ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುವೇ ನಮಃ. ಸೀತಾ, 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 ಯಾಕೆ ಬಂದ್ರಿ ಇಲ್ಲಿ? ಇಲ್ಲಿ ನಿಮ್ಗೆ ಯಾರೂ ಇಲ್ಲ. ಯಾವಾಗ ನೋಡುದು ಶಾಲೆ ಶಾಲೆ ಶಾಲೆ. ನನ್ನನ್ನು ನೀವು ಸೀದಾ ಅಂತ ಕರಿಬೇಡಿ. ಸೀತಾ, ಸೀತಾ, ಸಿಟ್ಟು ಮಾಡ್ಕೊಳ್ಬೇಡ ಕಣೆ. ಸಿಟ್ಟು, ಅಸೂಯೆ, ದ್ವೇಷ ಇದು ಮಾನವನ ಲಕ್ಷಣವಲ್ಲ. ಮೊದಲು ಮೊದಲು ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳು. ನನ್ನ ಮಗ ಎಲ್ಲಿದ್ದಾನೆ? ಓ, ನಿಮ್ಗೂ ಮಗು ಇದೆ, ನಿಮ್ಗೂ ಒಂದು ಹೆಣ್ತಿದೆ ಅಂತ ಈಗ ನಿಮ್ಗೆ ಅರಿವಾಯ್ತಾ? ಅಲ್ಲ, ಒಂದ್ ದಿನ ಅದು ನೀವು ನಿಮ್ಮ ಪರಿವಾರದೊಂದಿಗೆ ಸುಖವಾಗಿ ಕಾಳೆ ಬರ್ದಿದ್ದೀರಾ? ಇಲ್ಲ, ಇಡೀ ದಿನ ಶಾಲೆ 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 ಅಂತ ಶಾಲೆಯಲ್ಲಿರೋದು. ಅಲ್ಲ, ಬೇರೆ ಗುರುಗಳಿಗೆಲ್ಲ ಶಾಲೆ ಇದೆಯೋ, ಅವರೆಲ್ಲ ಟೈಮ್ ಟು ಟೈಮ್ ಕೆಲಸ ಮಾಡ್ತಾರೆ. ನಿಮ್ಗೂ ಮಾತ್ರ ಶಾಲೆ ಶಾಲೆ. ಸೀತಾ, ಸೀತಾ, ನೀನು ಏನೇ ಹೇಳು, ನಾನು ಸೇರಿಸ್ಕೋತೀನಿ ಕಣೆ, ನಾನು ಸೇರಿಸ್ಕೋತೇನೆ. ಆದರೆ ನನ್ನ ಶಾಲೆ ಶಾಲೆ ಕಲಿಯಲು ಬಂದ ಮಕ್ಕಳ ಬಗ್ಗೆ ಮಾತನಾಡಲು ನಿನಗೆ ಹಕ್ಕಿಲ್ಲ. ನಾನು ನನ್ನ ಕರ್ತವ್ಯ ಮಾಡಿಕೊಂಡು ಕಾಲ ಕಳೀತಾ ಇದ್ದೇನೆ. ನನಗೆ ನನ್ನ ಕರ್ತವ್ಯವೇ ಮುಖ್ಯ. ಕಾಯಕವೇ ಕೈಲಾಸ. ಕರ್ತವ್ಯ 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 ಅಂತ ಹೇಳ್ತೀರಲ್ಲ, ಹಾಗಾದ್ರೆ ನಿಮ್ಮನ್ನ ನಂಬಿ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಅದು ನಿಮ್ಮ ಕರ್ತವ್ಯ ಅಲ್ವೇ? ನೋಡಿ, ನನ್ನ ಮಗನ ಆಪರೇಷನ್ಗೆ 5 ಲಕ್ಷ ರೂಪಾಯಿ ಬೇಕು. ನಿಮ್ ಕೈ ಮುಗಿತೀನಿ, ಎಲ್ಲಿಯಾದ್ರೂ ಹಣದ ವ್ಯವಸ್ಥೆ ಮಾಡಿ. 5 ಲಕ್ಷ ರೂಪಾಯಿಯ? ದೇವರೇ, ಈಗ ನಾನು ಏನು ಮಾಡಲಿ? 5 ಲಕ್ಷ ರೂಪಾಯಿ ಎಲ್ಲಿಂದ ತರಲಿ? ದೇವರೇ, ಇದು ನ್ಯಾಯನ? ನನಗೆ ಹೀಗೇಕೆ ಸ್ವಲ್ಪ ಪರೀಕ್ಷೆ ಮಾಡ್ತಾ ಇದೆಯಾ ದೇವರೇ? ನನಗೆ ಹೀಗೇಕೆ ಸ್ವಲ್ಪ ಪರೀಕ್ಷೆ ಮಾಡ್ತಾ ಇದೆಯಾ ದೇವರೇ? ನಾನು ಒಬ್ಬ ಗುರುವಾಗಿ ಇನ್ನೊಬ್ಬರ ಹತ್ತಿರ ನಾನು ಹಣಕ್ಕಾಗಿ ಹೇಗೆ ಕೈ ಚಾಚಲಿ? ಅದು ಇದು ಅಂತ ನನಗೆ ಏನು ಗೊತ್ತಿಲ್ಲ. ನೋಡಿ, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾನು ನಿಮ್ಮ ಹತ್ರ ಇನ್ನೂ ತನಕ ಏನು ಕೇಳಿಲ್ಲ. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ನನ್ನ ಮಗನ ಉಳಿಸ್ಕೊಡಿ. ಸೀತಾ, ನಾನು ನಿನಗೆ ಯಾವ ರೀತಿ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ನನ್ನ ಮನಸ್ಸಿಗೂ ಆಗಿದೆ ಸೀತಾ, ನನ್ನ ಮನಸ್ಸಿಗೂ ಆಗಿದೆ.
ನಮಗೆ ಒಬ್ಬನೇ ಒಬ್ಬ ಕುಲದೀಪಕ ಮಗ. ಅವನಿಗೆ ನೋವಾದರೆ ನನ್ನ ಮನಸ್ಸು ನೋವಾಗದೆ ಉಳಿತಿದೆ. ಇಲ್ಲ, ಹೆದರಬೇಡ ಸೀತಾ, ಹೆದರಬೇಡ. ಧೈರ್ಯ ತಂದುಕೋ. ದೇವರಿದ್ದಾನೆ, ಆ ದೇವರಲ್ಲಿ ವಿಶ್ವಾಸ ಇಡು ಸೀತಾ, ದೇವರಲ್ಲಿ ವಿಶ್ವಾಸ ಇಡು. ಇಲ್ಲ ಇಲ್ಲ, ನನಗೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನನ್ನ ಮಗು ಸಾವು ಬದುಕಿನಲ್ಲಿ ನರಳಾಡ್ತಾ ಇದ್ದಾನೆ. ಹೌದು. ಇಲ್ಲ ನೋಡಿ, ನನ್ನ ಮಗು ಹೆಚ್ಚು ಕಮ್ಮಿ ಏನಾದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನಂತೂ ಜೀವಂತ ಇರಲ್ಲ ರೀ, ನಾನಂತೂ ಜೀವಂತ ಇರಲ್ಲ. ಸೀತಾ, ಸಮಾಧಾನ ಮಾಡ್ಕೋ ಸೀತಾ, ಸಮಾಧಾನ ಮಾಡ್ಕೋ ಸೀತಾ, ಸಮಾಧಾನ ಮಾಡ್ಕೋ. ಇಲ್ಲ, ನನ್ನ ಮಗು ಬೇಕು, ನನ್ನ ಮಗು ಬೇಕು. ಸಮಾಧಾನ ಮಾಡ್ಕೋ. ಇಲ್ಲ ಸೀತಾ, ಸಮಾಧಾನ ನನ್ನ ಮಗು ಬೇಕು. ಸೀತಾ, ಸಮಾಧಾನ ಮಾಡ್ಕೋ. ಡಾಕ್ಟ್ರೇ, ಡಾಕ್ಟರೇ, ಗುರುಗಳೇ. ಸರ್, ತಾವು ಯಾರು? ತಮ್ಮ ಪರಿಚಯ? ಅಂದಿನ ಆ ಸಂದರ್ಭದಲ್ಲಿ ಕಡು ಬಡತನದ ಪರಿಸ್ಥಿತಿಯಲ್ಲಿ ಶಾಲೆಗೆ ಫೀ ಕಟ್ಟಲು ಹಣವಿಲ್ಲದಿದ್ದಾಗ ಶಾಲೆಯ ವಿದ್ಯಾಭ್ಯಾಸದಿಂದ ವಂಚಿತನಾಗುವ ಸಂದರ್ಭದಲ್ಲಿ ನನಗೆ ಧೈರ್ಯದ ಅಭಯ ವಚನವನ್ನು ಇಟ್ಟು ಶಾಲೆಯ ಫೀ ಪುಸ್ತಕ ಪಟ್ಟಿಯನ್ನು ಎಲ್ಲವನ್ನ ಒದಗಿಸಿ ಕಲಿಯಲು ಸ್ಫೂರ್ತಿ ಮಾರ್ಗದರ್ಶನವನ್ನು ನೀಡಿ ಇಂದು ನಾನು ಡಾಕ್ಟರ್ನಾಗಲು ನೀವೇ ಕಾರಣ ಗುರುಗಳೇ, ನೀವೇ ಕಾರಣ. ನೆನಪಿದೆಯಾ ಗುರುಗಳೇ? ನನಗೆ ಯಾವಾಗಲೂ ಡಾಕ್ಟರ್ ಅಂತ ಕರಿತಿದ್ದೀರಿ. ನಾನು ವಿಲಾಸ್, ನಿಮ್ಮ ವಿದ್ಯಾರ್ಥಿ ಗುರುಗಳೇ, ನಿಮ್ಮ ವಿದ್ಯಾರ್ಥಿ. ಡಾಕ್ಟರ್ ವಿಲಾಸ್, ನನ್ನ ವಿದ್ಯಾರ್ಥಿ ವಿಲಾಸ್. ಇಂದು ನಿನ್ನನ್ನು ನೋಡಿ ನನ್ನ ಮನಸ್ಸು ಸಂತೋಷದಿಂದ ತುಂಬಿ ತುಳುಕುತ್ತಾ ಇದೆ. ಅಂದಿನ ಆ ವಿದ್ಯಾರ್ಥಿ ವಿಲಾಸ್ ಇಂದು ಇಷ್ಟು ದೊಡ್ಡ ಆಸ್ಪತ್ರೆಗೆ ಡಾಕ್ಟರ್ ಸೀತಾ, ನೋಡಿದೆಯಾ ಸೀತಾ? ನನ್ನ ಶಿಷ್ಯ, ನನ್ನ ವಿದ್ಯಾರ್ಥಿ ಇಂದು ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಡಾಕ್ಟರ್. ಗುರುಗಳೇ, ನೀವು ಇಲ್ಲಿ? ಅದು ಏನಿಲ್ಲ. ಇಲ್ಲ, ಅದು ನಾನು ಹೇಳ್ತೇನೆ. ಸೀತಾ, ದಯವಿಟ್ಟು ಕ್ಷಮಿಸಿ. ಇಂದು ನಾನು ನಿಮ್ಮ ಮಾತನ್ನು ಮೀರ್ತಾ ಇದ್ದೇನೆ. ಡಾಕ್ಟರ್ ನೋಡಿ, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ಎಮರ್ಜೆನ್ಸಿ ರೂಮ್ ತಡೀತಾನೆ. ಆ ಆಪರೇಷನ್ಗೆ 5 ಲಕ್ಷ ರೂಪಾಯಿ ಬೇಕು ಡಾಕ್ಟ್ರೆ, 5 ಲಕ್ಷ ರೂಪಾಯಿ ಬೇಕು. ಇಲ್ದಿದ್ರೆ ನನ್ನ ಮಗ ಬದುಕೊಳ್ಳೋದಿಲ್ಲ ಡಾಕ್ಟ್ರೆ, ನನ್ನ ಮಗ ಬದುಕೊಳ್ಳೋದಿಲ್ಲ. ಸೀತಾ, 5 ಲಕ್ಷ ರೂಪಾಯಿ ತಾನೆ, ನಾನು ವ್ಯವಸ್ಥೆ ಮಾಡ್ತೀನಿ. ನನ್ನ ಮೇಲೆ ವಿಶ್ವಾಸ ಇಡು. ವಿಲಾಸ್, ಹಾಗೇನಿಲ್ಲ ವಿಲಾಸ್, ಹಾಗೇನಿಲ್ಲ. ನೋಡಿ, ನೀವು ಒಂದಕ್ಕೊಂದು ಮಾತಾಡಿ ನನ್ನನ್ನ ದಾರಿ ತಪ್ಪಿಸಬೇಡಿ. ವಿಲಾಸ್, ನೋಡಿ ನಿಮಗೆ ಗುರುಗಳ ವ್ಯವಸ್ಥೆ. ಸತ್ಯ ಮಾರ್ಗದಲ್ಲಿ ತುಳಿದು ನಮಗೆ ಬಂದ ಈ ಪರಿಸ್ಥಿತಿ, ನಿಮ್ಮ ಗುರುಗಳಿಗೆ ಬಂದ ಪರಿಸ್ಥಿತಿ. ಗುರುಗಳ ಗುಣ ನನಗೆ ಗೊತ್ತಿದೆ. ನೀವು ಏನು ಬೇಸರ ಮಾಡುವ ಅಗತ್ಯವಿಲ್ಲ. ನಿಮ್ಮ ಹುಡುಗನಿಗೆ ಅಂಥದ್ದೇನು ಸೀರಿಯಸ್ ಇಲ್ಲ. ಸ್ವಲ್ಪ ದಿನಗಳಲ್ಲಿಯೇ ಸುಧಾರಿಸಿಕೊಳ್ಳುತ್ತಾನೆ. ಆ ಎಲ್ಲ ಜವಾಬ್ದಾರಿಯನ್ನು ನನ್ನ ಮೇಲಿದೆ. ಗುರುಗಳೇ, ನಿಮ್ಮ ಋಣ ತೀರಿಸಲು ನನ್ನ ಹತ್ತಿರ 1 ಜನ್ಮ ಅಲ್ಲ, 7 ಜನ್ಮವೆತ್ತಿದರೂ ಸಾಲದು. ಒಂದು ವಿನಂತಿ ಗುರುಗಳೇ, ನನ್ನದು ದೊಡ್ಡ ಮನೆ ಇದೆ, ಜಾಗವಿದೆ. ಅದೆಲ್ಲ ನಿಮ್ಮ ಹೆಸರಿಗೆ ಮಾಡುತ್ತೇನೆ. ಮತ್ತು ಹಣದ ಬಗ್ಗೆ ನೀವೇನು ಚಿಂತಿಸುವ ಅಗತ್ಯವಿಲ್ಲ. ಇಲ್ಲ ವಿಲಾಸ್, ಇಲ್ಲ. ನಾನು ಇಷ್ಟು ದಿನ ಇನ್ನೊಬ್ಬರಿಗೆ ನೆರವಾಗಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ ನನ್ನ ಜೀವನದಲ್ಲಿ ನಾನು ಖುಷಿ ಪಡ್ತಾ ಇದ್ದೆ. ಯಾರ ಹತ್ತಿರನೂ ಕೈ ಚಾಚಿ ನನಗೆ ಇನ್ನುವರೆಗೂ ನನ್ನ ಜೀವನದಲ್ಲೇ ಗೊತ್ತಿಲ್ಲ. ನಾನು ಈಗ ಈ ರೀತಿ ಕೈ ಚಾಚ್ತಾ ಇದ್ದೇನೆ ಅಂದ್ರೆ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ, ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ.
ಮಾಡಿ ನನ್ನ ಕ್ಷಮಿಸಿ. ಈಗ ನನಗೆ ತಿಳಿಯಿತು, ಸತ್ಯ ಧರ್ಮ ಕರ್ತವ್ಯದಲ್ಲಿ ನಡೆಯೋರಿಗೆ ಯಾವಾಗ ದೇವರ ಕರುಣೆ ಇದೆ ಅಂತ. ನೋಡಿ, ನೀವು ವಿದ್ಯಾರ್ಥಿಗಳಿಗೆ ದಾನ ಮಾಡೋದು ಒಂದು ಪುಣ್ಯದ ಕೆಲಸ ರೀ, ಪುಣ್ಯದ ಕೆಲಸ. ಸೀತಾ, ಸೀತಾ, ಹೇಳು ಸೀತಾ, ಹೇಳು ಸೀತಾ. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಕಾಣೆ, ನಿನ್ನದೇನು ತಪ್ಪಿಲ್ಲ. ಪುತ್ರನ ಮೇಲಿನ ಮಮಕಾರ ನಿನಗೆ ಈ ರೀತಿ ಮಾಡಿಸ್ತು ಅಷ್ಟೇ. ವಿಲಾಸ್, ನನಗೆ ಬೇರೆ ಯಾವ ಆಸೆಯೂ ಇಲ್ಲ ವಿಲಾಸ್, ನನಗೆ ಬೇರೆ ಯಾವ ಆಸೆಯೂ ಇಲ್ಲ. ನಾನು ಹೇಗಿದ್ದೇನೋ ಹಾಗೇ ಇದ್ದು ಬಿಡ್ತಿದೆ. ನಿನಗೆ ನಿನಗೆ ನಿನ್ನ ಗುರುವಿಗೆ ನೀನು ಒಳ್ಳೆಯದಾಗಿ ಏನಾದರೂ ಮಾಡುವ ಆಸೆ ಇದ್ದರೆ, ನಮ್ಮ ಈ ಊರಿನಲ್ಲಿ ಎಷ್ಟೋ ಜನ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ವೃದ್ಧರಿದ್ದಾರೆ. ಅವರ ಸೇವೆಯನ್ನು ಮಾಡಿ ಅವರಿಗೊಂದು ವೃದ್ಧಾಶ್ರಮ ಕಟ್ಟಿ ಅವರಿಗೆ ನೆರವಾಗು. ಈ ಗುರುವಿನ ಆಶೀರ್ವಾದದ ಜೊತೆಗೆ ಆ ದೇವರ ಆಶೀರ್ವಾದ ನಿನಗೆ ಸಿಕ್ಕೇ ಸಿಗುತ್ತದೆ ವಿಲಾಸ್, ಸಿಕ್ಕೇ ಸಿಗುತ್ತದೆ. ಆಯ್ತು ಗುರುಗಳೇ, ನಿಮ್ಮ ಆದರ್ಶ ವ್ಯಕ್ತಿತ್ವ, ನಿಮ್ಮ ಆದರ್ಶ ವ್ಯಕ್ತಿತ್ವ ತನ್ನ ಬಗ್ಗೆ ವಿಚಾರ ಮಾಡದೆ, ತನ್ನ ಬಗ್ಗೆ ವಿಚಾರ ಮಾಡದೆ ಸದಾ ಇನ್ನೊಬ್ಬರ ಒಳ್ಳೆಯದನ್ನು ಸದಾ ಇನ್ನೊಬ್ಬರ ಒಳ್ಳೆಯದನ್ನೇ ಬಯಸುತ್ತಿರುವ ನಿಮಗೆ, ನಿಮ್ಮ ಈ ಉದಾರ ಗುಣ, ನಿಮ್ಮ ಈ ಉದಾರ ಗುಣಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿದ್ದೇನೆ. ನಿಮ್ಮಂಥ ಗುರುಗಳ ಮಾರ್ಗದರ್ಶನ ನಿಮ್ಮಂತಹ ಗುರುಗಳ ಮಾರ್ಗದರ್ಶನ ನಮ್ಮಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಇರಲಿ, ನಮ್ಮಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಇರಲಿ ಅಂತ ಭಗವಂತ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಗುರು ಭಕ್ತಿ, ಗುರು ಶಿಷ್ಯರ ಅನುಬಂಧ ಏನಂತ ನನಗೆ ಈಗ ಅರ್ಥವಾಯಿತು. ನೋಡಿ, ನಿಮ್ಮ ಮಡದಿ ಯಾವ್ದಕ್ಕೆ ನನಗೆ ಯಾವುದೋ ಜನ್ಮದ ಪುಣ್ಯದ ಫಲ ಅನಿಸ್ತದೆ. ಡಾಕ್ಟ್ರೆ, ನನ್ನ ಮಗ ನಿಮ್ಮ ಮಗ ಆರಾಮಾಗಿದ್ದಾರೆ, ಹ? ಬೇಕಾದ್ರೆ ನೀವು ನೋಡಬಹುದು. ವಿಲಾಸ್, ನಿನ್ನಂತಹ ಶಿಷ್ಯರನ್ನು ಕಂಡು ನನಗೆ ತುಂಬಾ ಆನಂದವಾಗ್ತಿದೆ ಕಣೋ, ತುಂಬಾ ಆನಂದವಾಗುತ್ತಿದೆ. ನಿನ್ನಂತಹ ಶಿಷ್ಯರನ್ನು ಕಂಡು ನನಗಾಗುವ ಆನಂದ ನಾನು ಯಾರ ಹತ್ತಿರ ಹೇಳಲಿ. ಗುರು ತನ್ನ ಬಳಿ ವಿದ್ಯಾರ್ಜನೆಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಳ್ಳೆಯದಾಗಲಿ, ಅವರ ಏಳಿಗೆಯ ಕಂಡು ಸಂತೋಷ ಪಡುತ್ತಾನೆ. ಅವರ ಏಳಿಗೆಯೇ ಈ ಗುರುವಿನ ಖುಷಿ. ವಿಲಾಸ್, ನಿನಗೆ ಒಳ್ಳೆಯದಾಗಲಿ ಕಣೋ, ನಿನಗೆ ಒಳ್ಳೆಯದಾಗಲಿ. ನನ್ನ ಮಗ ನಿಮ್ಮ ಮಗ ಅಲ್ಲಿದ್ದಾನೆ ನೋಡಿ. ಹೌದಾ? ನಾನು ನನ್ನ ಮಗನಿಗೆ ನೀನು ನೋಡಬಹುದಿಲ್ಲ ಡಾಕ್ಟರ್? ನೋಡಿ ನೋಡಿ ಗುರುಗಳೇ. ಸೀತಾ, ಸೀತಾ ಬಾ. ನಡಿ. ಗುರು ಶಿಷ್ಯನು ಕಂಡು ಶಿಷ್ಯನ ಏಳಿಗೆಯನ್ನ ಕಂಡು ತಮ್ಮ ಜೀವನ ಸಾರ್ಥಕ ಮಾಡಬೇಕು. ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಶಿಷ್ಯ ಪ್ರತಿಯೊಬ್ಬ ಗುರುವು ತಮ್ಮ ಶಿಷ್ಯ ಕಲಿತು ಒಂದು ಒಳ್ಳೆಯ ಹುದ್ದೆ ಕಲಿತು ಒಂದು ಒಳ್ಳೆಯ ಹುದ್ದೆಯನ್ನೇ ಸಂಪಾದಿಸಿ ದೇಶಕ್ಕೆ ಹೆಸರು ತರಲೆಂದು ಬಯಸುತ್ತಾರೆ. ದೇಶಕ್ಕೆ ಹೆಸರು ತರಲಿ ಎಂದು ಬಯಸುತ್ತಾರೆ. ವಿನಃ ತನ್ನ ಸ್ವಾರ್ಥವನ್ನು ಎಂದು ಬಯಸುತ್ತಾರೆ. ತಮ್ಮ ಸ್ವಾರ್ಥವನ್ನ ಎಂದಿಗೂ ಬಯಸುವುದಿಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ. ಗುರುವೇ ನಮಃ. ಗುರುವೇ ನಮಃ. ಗುರುವೇ ನಮಃ.